ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಇದು ಒಂದು ಟಿಇಟಿ ಪರೀಕ್ಷೆಗಾಗಲಿ ಅಥವಾ ಸಿಆರ್ಪಿ, ಬಿಆರ್ಪಿ, ಇಸಿಒ ಟಿಇಟಿ ಇರಬಹುದು, ಸಿಆರ್ಪಿ ಪರೀಕ್ಷೆ ಇರಬಹುದು ಅಥವಾ ಬಿಆರ್ಪಿ ಪರೀಕ್ಷೆ ಇರಬಹುದು ಅಥವಾ ಇಸಿಒ ಪರೀಕ್ಷೆ ಇರಬಹುದು. ಈ ಎಲ್ಲ ಪರೀಕ್ಷೆಗಳಿಗೂ ಬಿಆರ್ಪಿ ಮತ್ತು ಇಸಿಒ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತಹ ಒಂದು ವಿಡಿಯೋ ಇದೆ. ಅದು ಈಗಾಗಲೇ ಕೆಲವರು ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಮೇಲೆ ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬಂದಿರುವ ಪ್ರಯುಕ್ತವಾಗಿ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ತೆಗೆದುಕೊಂಡಿದ್ದೀನಿ. ಇದು SSLC ಬರೆಯುವಂತ ವಿದ್ಯಾರ್ಥಿಗಳಿಗೂ ಕೂಡ ಸೂಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ. ಅದೇ ರೀತಿ ಟಿಇಟಿ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗೆ ಬರೀತಕ್ಕಂಥವರಿಗೂ, ಈಗ ಸಿಆರ್ಪಿ, ಬಿಆರ್ಪಿ ಮತ್ತು ಇಸಿಒ ಪರೀಕ್ಷೆಯನ್ನು ಬರೆಯುವಂತಹ ಎಲ್ಲರಿಗೂ ಉಪಯೋಗವಾಗುವಂಥದ್ದು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಸಹಾಯವನ್ನಾಗ್ತಕ್ಕಂಥ ಒಂದು ಘಟಕ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಮೊದಲ ಸೂತ್ರಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಘನಾಕೃತಿಯನ್ನ ಕೊಟ್ಟಿದ್ದಾರೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಚೌಕ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4a², ಪೂರ್ಣ ಮೇಲ್ಮೈ 6a², ಘನಫಲ AQ. ಆಯತ ಘನ 2LB ಪ್ಲಸ್ 2LH, 2LB ಪ್ಲಸ್ 2LH ಪ್ಲಸ್ 2BH ಪ್ಲಸ್ ಇದು ಘನಫಲ L ಇಂಟು B ಇಂಟು H, ಉದ್ದ ಇಂಟು ಅಗಲ ಇಂಟು ಎತ್ತರ. ಸಿಲಿಂಡರ್ ಘನಫಲದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRH, ಸಿಲಿಂಡರ್ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr² ಪ್ಲಸ್ 2πRH ಅಥವಾ ಕಾಮನ್ ತೆಗೆದರೆ 2πr ಇಂಟು ಬ್ರಾಕೆಟ್ R ಪ್ಲಸ್ H, ಘನಫಲ πr²H ಅನ್ನುವಂಥದ್ದು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL, L ಅಂದ್ರೆ ಇಲ್ಲಿ ಓರೆ ಎತ್ತರ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ πr² ಪ್ಲಸ್ πrL ಅಂದ್ರೆ ಸಾಮಾನ್ಯ ತೆಗೆದ πr ಇಂಟು ಬ್ರಾಕೆಟ್ R ಪ್ಲಸ್ L, ಘನಫಲ 1/3πr²H ಅಂದ್ರೆ ಸಿಲಿಂಡರ್ ಘನಫಲದ 1/3 ಭಾಗ, 1/3 ಭಾಗ ಶಂಕುವಿನ ಘನಫಲ ಇರುತ್ತದೆ ಅನ್ನುವಂಥದ್ದು. ಸಿಲಿಂಡರ್ ಘನಫಲ ಎಷ್ಟಿರುತ್ತೋ ಅದರ 1/3 ಭಾಗ ಶಂಕುವಿನ ಘನಫಲ ಇರುತ್ತೆ. ಯಾವಾಗ ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಎರಡರದು ಒಂದೇ ಆಗಿರ್ಬೇಕು. ಇನ್ನು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ π ಇಂಟು R1 ಪ್ಲಸ್ R2 ಇಂಟು L, ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಇಲ್ಲಿ ಕೊಡಲಾಗಿದೆ. ಅದೇ ರೀತಿ ಘನಫಲ. ಇನ್ನು ಪೂರ್ಣ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಒಂದೇ ಇವೆ. ಘನಫಲ 4/3πr³. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr². ಈ ಅರ್ಧ ಗೋಳದ ಘನಫಲ 2/3πr³. ಪೂರ್ಣ ಗೋಳದ ಘನಫಲ 4/3πr³ ಇದ್ರೆ ಅರ್ಧ ಗೋಳ ಅಂದ್ರೆ ಅದನ್ನ ಅರ್ಧ ಮಾಡಿದ 2/3πr³ ಅನ್ನುವಂಥದ್ದು. ಇಲ್ಲಿ ಕೆಲವೊಂದು ಮುಖ್ಯಾಂಶಗಳನ್ನು ಕೊಟ್ಟಿರ್ತಕ್ಕಂಥ ಇದೆ. ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಅದರ ಮೇಲ್ಮೈನ ಕಾಣುವ ಮುಖಗಳ ವಿಸ್ತೀರ್ಣಗಳ ಮೊತ್ತವಾಗಿರುತ್ತದೆ. ಜೋಡಿಸಿದ ಘನಾಕೃತಿಗಳ ಘನಫಲ ಅದರ ಘಟಕ ಘನಾಕೃತಿಗಳ ಘನಫಲಗಳ ಮೊತ್ತ ಅಥವಾ ವ್ಯತ್ಯಾಸವಾಗಿರುತ್ತದೆ. ಒಂದರ ಮೇಲೆ ಒಂದಿಟ್ಟಾಗ ಅದು ಮೊತ್ತ ಆಗಿರುತ್ತದೆ. ಅದನ್ನ ತಗ್ಗಾಗಿ ಕೆದರಿ ತೆಗೆದಾಗ ಒಂದು ಆಯತ ಘನ ಇದೆ ಅಥವಾ ಒಂದು ಘನಫಲ ಇದೆ, ಅದರಲ್ಲಿ ಶಂಕುವಿನ ಆಕಾರದಲ್ಲಿ ತೆಗ್ಗನ್ನ ಅಂದ್ರೆ ಅದನ್ನ ಶಂಕುವಿನ ಆಕಾರದಲ್ಲಿ ತೆಗ್ಗನ್ನ ಹಾಕಿದಾಗ ಅದನ್ನ ಮೈನಸ್ ಕೂಡ ಮಾಡಬೇಕಾಗಿರುತ್ತೆ. ಒಂದು ಘನಾಕೃತಿಯ ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಪರಿವರ್ತಿಸಿದಾಗ ಅವುಗಳ ಘನಫಲಗಳು ಏನಾಗಿರುತ್ತವೆ ಅಂತ ಸಮನಾಗಿರುತ್ತವೆ ಅನ್ನುವಂತ ಅಂಶವನ್ನ ನೆನಪಿಡ್ತಕ್ಕಂಥ. ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಂದು ನೇರ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಅಂದ್ರೆ ಇದು πr² ಅಂತ. ಸಿಲಿಂಡರ್ನ ಪಾದದ ವಿಸ್ತೀರ್ಣ ಸೂತ್ರ ಏನಿದೆ ಅದು ವೃತ್ತಾಕಾರದಲ್ಲಿರೋದ್ರಿಂದ ಅದರ πr² ಮತ್ತು ಎತ್ತರ ಅಂದ್ರೆ 10 ಸೆಂಟಿಮೀಟರ್ ಆದ್ರೆ ಸಿಲಿಂಡರಿನ ಘನಫಲವನ್ನ ಕೇಳಿದರೆ ಈ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯುವಂತಹ ಸೂತ್ರ ಈಗಾಗಲೇ ಮೇಲ್ಗಡೆ ನೋಡಿದಿರಿ. πr²H ಅನ್ನುವಂತ ಸೂತ್ರ ಇದೆ. πr²H ಇಸ್ ಈಕ್ವಲ್ ಟು πr² ಅಂದ್ರೆ ಸಿಲಿಂಡರ್ನ ಪಾದದ ವಿಸ್ತೀರ್ಣ πr² ಅಂತಿದೆ. πr² ಎಷ್ಟು ಕೊಟ್ಟಿದ್ದಾರೆ? ವಿಸ್ತೀರ್ಣ 22 ಕೊಟ್ಟಿದ್ದಾರೆ. ಎತ್ತರ H ಅಂದ್ರೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇವುಗಳನ್ನ ಗುಣಾಕಾರ ಮಾಡಿದಾಗ 220 ಸೆಂಟಿಮೀಟರ್, ಇಲ್ಲಿ 220 ಸೆಂಟಿಮೀಟರ್ ಕ್ಯೂಬ್ ಬೇಕು. ಕಾರಣ ಸಿಲಿಂಡರ್ ಘನಫಲ ಇರೋದ್ರಿಂದ ಅದನ್ನ ಕ್ಯೂಬ್ ಆಗುತ್ತೆ. ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು? ಒಂದನೇ ಪ್ರಶ್ನೆಗೆ ಸಿ ಇದು ಸರಿಯಾದಂತಹ ಉತ್ತರ. ಇಲ್ಲಿ ಡಿ ಕೂಡ ಇದೆ. 220 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇದ್ದಾಗ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಘನಫಲವನ್ನ ಕಂಡು ಹಿಡಿದಿರುವುದರಿಂದ 220 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತ ಉತ್ತರ ಒಂದನೇ ಪ್ರಶ್ನೆಗೆ ಸಿ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಶಂಕುವಿನ ಭಿನ್ನಕದ ಪಾದದ ತ್ರಿಜ್ಯಗಳು R1 ಮತ್ತು R2 ಓರೆ ಎತ್ತರ L ಆಗಿದ್ರೆ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದರೆ ನೇರವಾಗಿ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ
ಪೈ ಇಂಟು ಬ್ರಾಕೆಟ್ R1 ಪ್ಲಸ್ R2 ಇಂಟು L ಅನ್ನುವಂತ ಸೂತ್ರ. R1 ತ್ರಿಜ್ಯ, ಮತ್ತೊಂದು ತ್ರಿಜ್ಯ R2 ಎತ್ತರ L ಆಗಿದ್ದರೆ, ಅಂದ್ರೆ ಓರೆ ಎತ್ತರ L ಆಗಿದ್ದರೆ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಇದು ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ. ಉಳಿದಿವೆ ಯಾವುದು ಶಂಕುವಿನ ಭಿನ್ನಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರಗಳೇ ಅಲ್ಲ. ಹಾಗಾಗಿ ಏದು ಸರಿಯಾದಂತ ಉತ್ತರ. ಮೂರನೇ ಪ್ರಶ್ನೆಗೆ ಹೋಗೋಣ. 27 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದರೆ ಈ ಆಯತ ಘನಾಕೃತಿಯ ಘನಫಲ ಅಂತ ಕೇಳಿದರೆ. ಎರಡು ಘನಾಕೃತಿಗಳನ್ನು ಈ ರೀತಿ ಇರತಕ್ಕಂಥ ಎರಡು ಘನಾಕೃತಿಗಳಿವೆ. ಒಂದರ ಘನಫಲ ಎಷ್ಟಿದೆ? 27 ಸೆಂಟಿಮೀಟರ್ ಕ್ಯೂಬ್ ಇದೆ. ಇನ್ನೊಂದು ಇದೇ ರೀತಿಯಾಗಿ ಅದರ ಜೊತೆಗೆ ಜಾಯಿಂಟ್ ಮಾಡಿದಾಗ ಅವೆರಡರ ಒಟ್ಟು ಘನಫಲ ಅಂತ ಕೇಳಿದ್ದಾರೆ. ಈ ಆಯತ ಘನಾಕೃತಿ, ಈಗ ಘನಾಕೃತಿ ಇತ್ತು, ಅದನ್ನು ಒಂದರ ಪಕ್ಕದಲ್ಲಿ ಒಂದು ಜೋಡಿಸಿದಾಗ ಇದು ಆಯತ ಘನಾಕೃತಿ ಇತ್ತು. ಎರಡು ಘನಗಳನ್ನು ಸೇರಿಸಿರುವುದರಿಂದ ಇದ್ರದ್ದು 27 ಸೆಂಟಿಮೀಟರ್ ಕ್ಯೂಬ್, ಇದ್ರದ್ದು 27 ಅಂದ್ರೆ 27 ಪ್ಲಸ್ 27 ಅಂದ್ರೆ ಎರಡೂ ಕೂಡಿಸಿದಾಗ ಎಷ್ಟಾಯ್ತು? 54 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ. ಇದು ನಮಗೆ ಮೂರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಬಿದು ಸರಿಯಾದಂತ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ. ಈ ನಾಲ್ಕನೇ ಪ್ರಶ್ನೆಯಲ್ಲಿ ನಾವು ಒಂದು ಶಂಕು ಮತ್ತು ಒಂದು ಸಿಲಿಂಡರ್ ಸಮನಾದ ಪಾದ ಮತ್ತು ಸಮನಾದ ಎತ್ತರವನ್ನು ಹೊಂದಿದೆ. ಈಗಾಗಲೇ ಮೇಲ್ಗಡೆ ಸೂತ್ರದಲ್ಲಿ ಹೇಳಿದ್ದೇನೆ. ಸಿಲಿಂಡರ್ನ ಘನಫಲವು 300 ಸೆಂಟಿಮೀಟರ್ ಕ್ಯೂಬ್ ಆದ್ರೆ ಶಂಕುವಿನ ಘನಫಲ ಏನಾಗಿರ್ತದೆ? ಅಂದ್ರೆ ಶಂಕುವಿನ ಘನಫಲ ಏನಾಗಿರ್ತದೆ ಅಂದ್ರೆ ಸಿಲಿಂಡರ್ನ ಘನಫಲದ 1/3 ಭಾಗ ಅಂತ ಈಗಾಗಲೇ ಮೇಲ್ಗಡೆ ಹೇಳಿನಿ. ಸೂತ್ರ ಕೂಡ ಅದೇ ರೀತಿ ಇದೆ. ಹಾಗಾಗಿ 1/3 ಅಂದ್ರೆ 1/3 ಭಾಗ ಯಾವ್ದ್ರದ್ದು ಇರ್ತದೆ? ಶಂಕುವಿನ ಘನಫಲ, ಸಿಲಿಂಡರ್ ಘನಫಲ. ಯಾವಾಗ ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಸೇಮ್ ಇರಬೇಕು. ಛೇದವನ್ನ ಹೊಡೆದಾಗ ಬರ್ತಕ್ಕಂತ ಉತ್ತರ ಎಷ್ಟಿದೆ? 100 ಸೆಂಟಿಮೀಟರ್ ಕ್ಯೂಬ್ ಅನ್ನುವಂಥದ್ದು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಡಿ. ಇದು 100 ಮೀಟರ್ ಕ್ಯೂಬ್. ಮೀಟರ್ ನಲ್ಲಿ ಕೊಟ್ಟಿದ್ದಾರೆ, ಮೀಟರ್ ಕ್ಯೂಬ್ ಅನ್ನುವಂತಹ ಉತ್ತರ. ಶಂಕುವಿನ ಘನಫಲವು ಸಿಲಿಂಡರ್ ಘನಫಲದ 1/3 ಭಾಗದಷ್ಟಿರುತ್ತದೆ. ಯಾವಾಗ ಅಂದ್ರೆ ಅದರ ಸಮನಾದ ಪಾದ ಮತ್ತು ಸಮನಾದ ಎತ್ತರ. ಸಿಲಿಂಡರ್ನ ಸಮನಾದ ಪಾದ ಮತ್ತು ಎತ್ತರ ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಸಮನಾಗಿದ್ದಾಗ ಶಂಕುವಿನ ಘನಫಲವು ಸಿಲಿಂಡರ್ ಘನಫಲದ 1/3 ಭಾಗದಷ್ಟಿರುತ್ತದೆ ಅನ್ನುವಂಥದ್ದು. ಈಗ ಐದನೇ ಪ್ರಶ್ನೆ. ಎರಡು ಸಮಾನಾದ ತ್ರಿಜ್ಯಗಳನ್ನು ಹೊಂದಿರುವ ಅರ್ಧ ಗೋಳ ಘನಗಳನ್ನ ಪಾದಗಳನ್ನ ಸೇರಿಸಿದಾಗ ಉಂಟಾವು. ಎರಡು ಸಮನಾದ ಅರ್ಧ ಗೋಳಗಳನ್ನ ಸೇರಿಸಿದಾಗ ಏನಾಗಿರುತ್ತೆ? ಅದು ಒಂದು ಗೋಳ ಆಗಿರ್ತದೆ. ಈ ಗೋಳದ ಸೇರಿಸಿದಾಗ ಉಂಟಾಗುವ ಘನದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr² ಅಂತಿದೆ. ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇದು ಅಂತ. ಇನ್ನು ಆರನೇ ಪ್ರಶ್ನೆ. ತ್ರಿಜ್ಯ r ಅನ್ನು ಹೊಂದಿರುವ ಗೋಳದ ಘನಫಲ 4/3πr³ ಇದೆ. ಅರ್ಧ ಗೋಳ ಇದ್ದಾಗ ಇದು ಉತ್ತರ ಸರಿಯಾಗ್ತಿತ್ತು. ಆದರೆ ಇಲ್ಲಿ ಗೋಳದ ಘನಫಲ ಕೇಳಿದ್ದಾರೆ. ಹಾಗಾಗಿ ಡಿ ಇದು ಸರಿಯಾದಂತ ಉತ್ತರ. ಇನ್ನು ಏಳನೇ ಪ್ರಶ್ನೆ. ಒಂದು ಶಂಕು ಮತ್ತು ಒಂದು ಸಿಲಿಂಡರ್ ಸಮನಾದ ಪಾದ ಮತ್ತು ಸಮನಾದ ಎತ್ತರ ಹೊಂದಿವೆ. ಸಿಲಿಂಡರ್ ಮತ್ತು ಶಂಕುಗಳ ಘನಫಲಗಳ ಅನುಪಾತ ಕೇಳಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥದ್ದು ಸಿಲಿಂಡರ್ ಅಂತ ಕೇಳಿದ್ದಾರೆ, ಕೆಳಗಡೆ ಇರ್ತಕ್ಕಂಥದ್ದು ಶಂಕುವಿನ ಘನಫಲ. ಇವುಗಳ ಅನುಪಾತ ಕೇಳಿದ್ದಾರೆ. ಸಿಲಿಂಡರ್ ಘನಫಲದ ಸೂತ್ರ πr²h ಇದೆ. ಶಂಕುವಿನ ಘನಫಲ 1/3πr²h ಇದೆ. ಈಗ πr²h ಅಂದ್ರೆ πr² ಹೋಯ್ತು. ಏನ್ ಉಳಿತು? ಮೇಲ್ಗಡೆ 1, ಕೆಳಗೆ 1/3 ಅದನ್ನ ಉತ್ಕ್ರಮ ಬರೆದ 3/1 ಆಯ್ತು. 3/1 ಅಂದ್ರೆ ಅದು 3:1 ಅಂತಕ್ಕಂಥದ್ದು. ಹಾಗಾದ್ರೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಬಿ ಇದು ಸರಿಯಾದ ಉತ್ತರ. 3:1 ಅನ್ನುವಂಥದ್ದು. ಅವೆರಡು ಘನಫಲಗಳ ಅನುಪಾತವನ್ನ ನಾವು ಕಂಡು ಹಿಡಿಬೇಕಾಗಿದೆ. ಅದಕ್ಕಾಗಿ ಶಂಕುವಿನ ಘನಫಲ 1/3 ಇದರಿಂದ 3/1. 3/1 ಅಂದ್ರೆ 3:1, 3:1. ಇನ್ನು ಎಂಟನೇ ಪ್ರಶ್ನೆ. ಒಂದು ನೇರಪಾದ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅದರ ಸೂತ್ರ 2πrh ಇದೆ. ಮತ್ತು ತ್ರಿಜ್ಯ 7 ಸೆಂಟಿಮೀಟರ್ ಆದ್ರೆ ಸಿಲಿಂಡರಿನ ಎತ್ತರ ಕೇಳಿದ್ದಾರೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πrh = 440 ಅಂತ ಕಟ್ಟಿದ್ದಾರೆ. ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್. ಆದರೆ ನಮಗೆ ಎತ್ತರವನ್ನ ಕೇಳಿದ್ದಾರೆ. ಎತ್ತರ = 440 ಡಿವೈಡೆಡ್ ಬೈ ಈ 2πr ಅನ್ನುವಂಥದ್ದು ಈ ಕಡೆ ತಂದಾಗ ಛೇದದಲ್ಲಿ ಹೋಯ್ತು. 2πr ಅನ್ನುವಂಥದ್ದು. ಈಗ ಇದನ್ನ ಇಲ್ಲಿ ಕೆಳಗಡೆ ಮಾಡ್ತಾ ಇದ್ದೀನಿ ನೋಡ್ರಿ. h = ಬೆಲೆಗಳನ್ನ ಆದೇಶಿಸಿ 440 ಮತ್ತೆ 2 ಅಂತಕ್ಕಂಥದ್ದು. ಪೈ ಅಂದ್ರೆ 22 / 7. ಕೆಳಗಿನ 7 ಆ ಕಡೆ ಹೋದಾಗ ಮೇಲ್ಗಡೆ ಹೋಯ್ತು. ಉತ್ಕ್ರಮ
ಇಂಟು ಆರ್ ಇದೆ. ಆರ್ ಅಂದ್ರೆ ತ್ರಿಜ್ಯ ಎಷ್ಟಿದೆ? 7 ಇದೆ. ಇದು 442 ಅಂದ್ರೆ 2 ಪೈ ಅಂದ್ರೆ 22/7 ಅಂತಕ್ಕಂಥ ಮೇಲೆ ಹೋಯ್ತು. ಆರ್ ಅಂದ್ರೆ ತ್ರಿಜ್ಯ 7 ಹೋಯ್ತು. 7 ಹೋಯ್ತು. 22 44 ಅಂದ್ರೆ 44 44 ಹತ್ತಲೆ 440 ಅಂದ್ರೆ ಸರಿಯಾದ ಉತ್ತರ ಯಾವುದು? 10 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಅದು 8ನೇದು. ಸಿಲಿಂಡರಿನ ಎತ್ತರ ಎಷ್ಟಾಯ್ತು? 10 ಸೆಂಟಿಮೀಟರ್. ಇನ್ನು 9ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಿಲಿಂಡರ್ ಆಕಾರದ ಪೆನ್ಸಿಲ್ ಅನ್ನ ಒಂದು ತುದಿಯನ್ನು ಚೀಪಿದಾಗ ಉಂಟಾಗುವ ಅಂದ್ರೆ ಒಂದು ಸಿಲಿಂಡರ್ ಆಕಾರದ ಪೆನ್ಸಿಲ್ ಇದೆ. ಅದರ ತುದಿಯನ್ನ ನಾವು ಶಾರ್ಪ್ನರ್ ನಿಂದ ಚೂಪಾಗಿ ತೆಗೆದಾಗ ಉಂಟಾಗುವಂತಹ ಘನಾಕೃತಿ ಯಾವುದಂದ್ರೆ ಇದು ಸಿಲಿಂಡರ್ ಇರುತ್ತದೆ. ಇದು ಯಾವ ಆಕಾರ ಇರುತ್ತದೆ? ಶಂಕು ಇರುತ್ತದೆ. ಹಾಗಾಗಿ ನಮಗೆ ಕೇಳಿರ್ತಕ್ಕಂಥ ಜೋಡಿಸಿದ ಘನಾಕೃತಿ ಯಾವುದು ಅಂದ್ರೆ ಒಂದು ಶಂಕು ಮತ್ತು ಒಂದು ಸಿಲಿಂಡರ್ ಅಂತಕ್ಕಂಥದ್ದು. ಇದು ಸರಿಯಾದ ಉತ್ತರ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಒಂದು ಶಂಕು ಮತ್ತು ಒಂದು ಸಿಲಿಂಡರ್ ಅನ್ನುವಂತ ಉತ್ತರ. ನೆಕ್ಸ್ಟ್ ಈಗ 10ನೇ ಪ್ರಶ್ನೆ. ಎತ್ತರ 24 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ r 6 ಸೆಂಟಿಮೀಟರ್ ಇರುವ ಜೇಡಿ ಮಣ್ಣಿನ ಗೋಳವಾಗಿ ಬದಲಾಯಿಸಲಾಗಿದೆ. ಗೋಳದ ತ್ರಿಜ್ಯ ಅಂತ ಕೇಳಿದರೆ ಗೋಳದ ಘನಫಲ ಏನಿದೆ? 4/3 ಪೈ ಆರ್ ಕ್ಯೂಬ್ ಇದೆ. ಇದನ್ನು ಎದಕ್ಕೆ ಸಮನಾಗಿದೆ? ಆ ಶಂಕುವಿನ ಘನಫಲಕ್ಕೆ ಸಮನಾಗಿದೆ. ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್. ಅಂದ್ರೆ ಇಲ್ಲಿ ಶಂಕುವನ್ನ ಕರಗಿಸಿ ಗೋಳವನ್ನ ಮಾಡಲಾಗಿದೆ. ಜೇಡಿ ಮಣ್ಣಿನ ಇದು ಶಂಕು, ಇದು ಗೋಳ. ಹಾಗಾಗಿ ಇಲ್ಲಿ 3 ಹೋಯ್ತು, ಪೈ ಹೋಯ್ತು. ಇನ್ನು ಉಳಿತೇನು? ಇದು R1 ಅನ್ಕೊಳ್ಳೋಣ, ಇದು R2, ಇದು H2 ಅಂತಕ್ಕಂಥದ್ದು. ಈಗ ಉಳಿದಿದ್ದು 4 × R1 ಕ್ಯೂಬ್. 4 ಅಂದ್ರೆ ಇದು ಯಾವುದಿದೆ? ಇದು ಗೋಳ ಇದೆ. ಗೋಳ. ಇದು ಗೋಳದ ಘನಫಲದ ತ್ರಿಜ್ಯವನ್ನ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ 4 × R1 ಕ್ಯೂಬ್ ಅನ್ನ ಹಾಗೆ ಇಡೋಣ. ಆ ಕಡೆ ಬೆಲೆಗಳನ್ನ ಆದೇಶಿಸ್ತಾ ಹೋಗೋಣ. ಉಳಿತೇನು? R2 ಅಂದ್ರೆ ಯಾವುದು? ಇದು ಶಂಕು ಅಂತಕ್ಕಂಥದ್ದು. ಈ ಕಡೆ ಇರ್ತಕ್ಕಂಥ ಶಂಕುವಿನ ಘನಫಲ ಇದೆ, ಇದು ಗೋಳದ ಘನಫಲ. ಶಂಕುವಿನ ತ್ರಿಜ್ಯ ಎಷ್ಟಿದೆ? R ಇದೆ. R ಅಂತಕ್ಕಂಥ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 6 × 6 ಆಯ್ತು. ಇಂಟು H2 ಅಂದ್ರೆ ಶಂಕುವಿನ ಎತ್ತರ ಎಷ್ಟಿದೆ? 24. ಈ ಛೇದವನ್ನ 4 ಅಂದ್ರೆ 4, 4 × 24 ಆದ್ರೆ R1 ಕ್ಯೂಬ್ ಎಷ್ಟಾಯ್ತು? 6 × 6 × 6 ಅಂದ್ರೆ 6 ಕ್ಯೂಬ್ ಆಯ್ತು. R1 ಎಷ್ಟಾಯ್ತು? ಇದು 6 ಆಯ್ತು. ಹಾಗಾದ್ರೆ ಇದರ ತ್ರಿಜ್ಯ ಅಂದ್ರೆ ಬದಲಾಯಿಸಿರ್ತಕ್ಕಂಥ ಗೋಳದ ತ್ರಿಜ್ಯ ಎಷ್ಟಾಯ್ತು? 6 ಸೆಂಟಿಮೀಟರ್ ಅನ್ನುವಂತಹ ಉತ್ತರ 10ನೇ ಪ್ರಶ್ನೆಗೆ ಬಿ ಇದು ಸರಿಯಾದ ಉತ್ತರ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಇದು ಪ್ರಶ್ನೆಗೆ ಇಲ್ಲಿ ಪರಿಹಾರವನ್ನು ಬಿಡಿಸ್ತಾ ಇದ್ದೀನಿ ಈ ಪ್ರಶ್ನೆಗೆ. ಈಗ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಿದೆ? ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4π r ಸ್ಕ್ವೇರ್ ಅನ್ನುವಂತ ಸೂತ್ರ ಇದೆ. ಹಾಗಾಗಿ 4ಕ್ಕೆ 4, ಪೈ ಅಂದ್ರೆ 22/7, 22/7. ಆರ್ ಅಂದ್ರೆ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. 7ಅನ್ನು 2 ಬಾರಿ ಬರೀಬೇಕು. 7 ಕ್ಯಾನ್ಸಲ್ ಆಯ್ತು. 22 4 88, 88 7 ಅಂದ್ರೆ ಇದು 616 ಸೆಂಟಿಮೀಟರ್ ಸ್ಕ್ವೇರ್. ಗೋಳದ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮತ್ತು ಪೂರ್ಣ ಎರಡು ಒಂದೇ ಸೂತ್ರಗಳಿವೆ. ಯಾವುದು ಉಪಯೋಗ ಮಾಡಿದ್ರು ಕೂಡ ಅಷ್ಟೇ. ಇನ್ನು 12ನೇ ಪ್ರಶ್ನೆ. ಒಂದು ಲಂಬಕೋನ ತ್ರಿಭುಜದ ಎತ್ತರದ ಮೇಲೆ, ಇದು ಒಂದು ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜದ ಎತ್ತರದ ಮೇಲೆ, ಎತ್ತರ ಅಂದ್ರೆ ಇದನ್ನು ಎತ್ತರ ಅಂತ ತೆಗೆದುಕೊಳ್ಳೋಣ. ಈ ಎತ್ತರದ ಮೇಲೆ ತಿರುಗಿಸಿದಾಗ ಉಂಟಾಗಿರುವಂತ ಆಕೃತಿ ಯಾವುದಂದ್ರೆ ನೇರ ವೃತ್ತಪಾದ ಶಂಕು. ಅದನ್ನು ತಿರುಗಿಸಿ ನೋಡಿ. ಈ ಒಂದು ಲಂಬದ ಮೇಲೆ ತಿರುಗಿಸಿದಾಗ ಉಂಟಾಗಿರುವಂತಹ ಆಕೃತಿ ಇದು ಶಂಕು ಅನ್ನುವಂಥದ್ದು. ಹಾಗಾಗಿ 12ನೇ ಪ್ರಶ್ನೆಗೆ ಡಿ ಇದು ಸರಿಯಾದಂತ ಉತ್ತರ. ಈಗ 13ನೇ ಪ್ರಶ್ನೆಗೆ ಹೋಗೋಣ. ಒಂದು ಆಟಿಕೆಯ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ನೇರ ಪಾದ ಶಂಕುವನ್ನು ಸಂಪೂರ್ಣವಾಗಿ ಇರಿಸಿದಾಗ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ವೃತ್ತಾಕಾರದ ಪಾದ, ಒಂದು ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಏನಿಟ್ಟಿದ್ದಾರೆ ಅಂತ ಒಂದು ನೇರ ಪಾದ ಶಂಕುವನ್ನು ಇಡಲಾಗಿದೆ. ಶಂಕುವನ್ನು ಸಂಪೂರ್ಣವಾಗಿ ಇರಿಸಿದ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಇದೆ. 2πr² ಇದೆ. ಅದೇ ರೀತಿ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಇದೆ. ಹಾಗಾಗಿ ಇದನ್ನ ಸಂಬಂಧಪಟ್ಟಿರುವಂತಹ ಸೂತ್ರ 2πr² + πrl. ಎಲ್ಲಿದೆ? ಒಂದನೇದು ಏದಿದೆ ಉತ್ತರ πrl + 2πr². ಹೇಗೂ ಬರೀರಿ. πrl ಪ್ಲಸ್ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πrl ಇದೆ. ಇದ್ರ 2πr² ಇದೆ. πrl + 2πr² ಅಂತಕ್ಕಂಥ ಕೂಡ ಬರೀಬಹುದು. ಇದು ಈ ಕಡೆ, ಇದು ಈ ಕಡೆ ಅಂತ ಬರೀಬಹುದು. ಇದು πrl ಇದೆ,
2πr² ಇಲ್ಲ, ಇಲ್ಲಿ πr ಇಲ್ಲಿದೆ, ಮತ್ತೆ ಸೇಮ್ ಆನ್ಸರ್ ಕೊಟ್ಟಿದ್ದಾರೆ ಇವೆರಡು ಆನ್ಸರ್ಗಳಲ್ಲ. ಇದು 2πrl ಅಂತಕ್ಕಂಥದ್ದು ಇಲ್ಲ, ಇದು ಕೇವಲ πrl, 2πr 2 ಎಕ್ಸ್ಟ್ರಾ ಬಂದಿದೆ. ಹಾಗಾಗಿ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏದು. ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ ನೇರವಾದಂತ ಸೂತ್ರ. ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ πr² ಹೆಚ್ಚೈತೆ. ಈಗಾಗಲೇ ಇಂಥ ಪ್ರಶ್ನೆಗಳನ್ನು ಮೇಲ್ಗಡೆ ಬಿಡಿಸಿದವು. ಇನ್ನು 15ನೇ ಪ್ರಶ್ನೆ, ಒಂದೇ ಒಂದು ಮೇಲ್ಮೈಯನ್ನು ಹೊಂದಿರುವ ಘನಾಕೃತಿ. ಅರ್ಧಗೋಳಕ್ಕೆ ಪಾರ್ಶ್ವ ಮತ್ತು ಮೇಲ್ಗಡೆ ವೃತ್ತ ಇದೆ. ಸಿಲಿಂಡರ್ಗೆ ಸುತ್ತಲೂ ಪಾರ್ಶ್ವ, ಮೇಲ್ಗಡೆ ಇರತಕ್ಕಂಥ ವೃತ್ತ, ಕೆಳಗಡೆ ವೃತ್ತ ಇದೆ. ಶಂಕುವಿಗೆ ಪಾರ್ಶ್ವ ಮೇಲ್ಮೈ ಅಲ್ಲದೆ ಕೆಳಗಿನ ಪಾದ ಇದೆ. ಒಂದೇ ಒಂದು ಮೇಲ್ಮೈ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು, ಪಾರ್ಶ್ವ ಪೂರ್ಣ ಎಲ್ಲ ಹೊಂದಿರತಕ್ಕಂಥ ಒಂದೇ ಮೇಲ್ಮೈ ಹೊಂದಿರತಕ್ಕಂಥ ಯಾವುದು, ಅದು ಗೋಳ. ಇನ್ನು 16ನೇ ಪ್ರಶ್ನೆಗೆ, ಎರಡು ಗೋಳಗಳ ತ್ರಿಜ್ಯಗಳ ನಡುವಿನ ಅನುಪಾತ 2:3 ಆದರೆ ಅವುಗಳ ವಿಸ್ತೀರ್ಣಗಳ ನಡುವಿನ ಅನುಪಾತ. ಗೋಳಗಳ ತ್ರಿಜ್ಯಗಳ ಅನುಪಾತ ಕೊಟ್ಟಿದ್ದಾರೆ. ತ್ರಿಜ್ಯಗಳಂದ್ರೆ r1/r2 = ಇವುಗಳ ಅನುಪಾತ ಏನ್ ಕೊಟ್ಟಿದ್ದಾರೆ, 2/3 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಸ್ತೀರ್ಣಗಳ ನಡುವಿನ ಅನುಪಾತ, ಗೋಳಗಳ ವಿಸ್ತೀರ್ಣಗಳ ನಡುವಿನ ಅನುಪಾತ ಅಂದ್ರೆ ವಿಸ್ತೀರ್ಣ, ಗೋಳಗಳ ವಿಸ್ತೀರ್ಣ 4πr1² 4πr1² 4πr2² ಅನ್ನುವಂಥದ್ದು, 4πr2² ಅನ್ನುವಂಥದ್ದು ಇದು ಗೋಳಗಳ ವಿಸ್ತೀರ್ಣಗಳ ಅನುಪಾತ. 4π ಗೆಟ್ ಕ್ಯಾನ್ಸಲ್ ಆಯ್ತು. r1/r2 = ನಮಗೆ r1/r2² ಅನ್ನ ಬರೆಯೋಣ. ಇದಕ್ಕೆ ಈಗಾಗಲೇ r1/r2 ಅಂದ್ರೆ ಉತ್ತರ ಗೊತ್ತಿದೆ ನಮಗೆ, 2/3 ಅನ್ನುವಂಥದ್ದು. ಇದಕ್ಕೆ ಸ್ಕ್ವೇರ್ ಅನ್ನ ಮಾಡಿದಾಗ 2ರ ವರ್ಗ 4, 3ರ ವರ್ಗ 9 ಅಂದ್ರೆ 4/9 ಅಂದ್ರೆ 4:9. 4:9 ಅನ್ನುವಂಥದ್ದು ಸಿದು ಸರಿಯಾದಂತ ಉತ್ತರ 16ನೇ ಪ್ರಶ್ನೆಗೆ. ಇನ್ನು 17ನೇ ಪ್ರಶ್ನೆಗೆ ಬರೋಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ 2πr² ಪ್ಲಸ್ ಅರ್ಧಗೋಳದ ಮೇಲ್ಗಡೆ ಇರತಕ್ಕಂಥ ವೃತ್ತದ ವಿಸ್ತೀರ್ಣ ಅಂದ್ರೆ πr². 2πr² ಪ್ಲಸ್ πr² ಅಂದ್ರೆ 3πr² ಅನ್ನುವಂಥದ್ದು 17ನೇ ಪ್ರಶ್ನೆಗೆ ಬಿದು ಸರಿಯಾದಂತಹ ಉತ್ತರ. ಇನ್ನು 18ನೇ ಪ್ರಶ್ನೆ, ಕೊಟ್ಟಿರುವ ಜೋಡಿಸಿದ ಘನಾಕೃತಿ ಚಿತ್ರದಲ್ಲಿನ ಘಟಕ ಘನಾಕೃತಿಗಳು ಯಾವುವು ಅಂತ ಕೇಳಿದರೆ ಕೆಳಗಡೆ ಕೊಟ್ಟಿದ್ದಾರೆ. ಚಿತ್ರವನ್ನು ನೋಡೋಣ. ಇದು ಏನಿದೆ, ಸಿಲಿಂಡರ್ ಇದೆ. ಇದೇನಿದೆ, ಶಂಕು ಇದೆ. ಇದೇನಿದೆ, ಅರ್ಧಗೋಳ ಇದೆ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಘನಾಕೃತಿಗಳು ಯಾವುದು, ಇದರಲ್ಲಿ ನೋಡಿ ಒಂದು ಸಿಲಿಂಡರ್ ಇದೆ, ಶಂಕು ಇದೆ, ಅರ್ಧಗೋಳ ಇದೆ. ಅಂದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಯಾವುದು, ಬಿ ಇದು ಸರಿಯಾದಂತ. ಇಲ್ಲಿ ಸಿಲಿಂಡರ್ ಶಂಕು ಎರಡೇ ಕೊಟ್ಟಿದ್ದಾರೆ, ಅರ್ಧಗೋಳ ಇಲ್ಲ. ಸಿಲಿಂಡರ್ ಶಂಕು ಪೂರ್ಣಗೋಳ ಕೊಟ್ಟಿದ್ದಾರೆ, ಇಲ್ಲಿ ಪೂರ್ಣಗೋಳ ಇಲ್ಲ, ಅರ್ಧಗೋಳ ಇದೆ. ಇಲ್ಲಿ ಆಯತಘನ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಯತಘನ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು, ಬಿ ಇದು. ಇನ್ನು 19ನೇ ಪ್ರಶ್ನೆ, ಒಂದು ಚೌಕ ಘನದ ಘನಫಲ 1331 ಸೆಂಟಿಮೀಟರ್ ಕ್ಯೂಬ್ ಆದರೆ ಪ್ರತಿ ಅಂಚಿನ ಉದ್ದ ಅಂದ್ರೆ ಚೌಕ ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ a³ = 1331 ಏನ್ ಕೊಟ್ಟಿದೆ, ಸೆಂಟಿಮೀಟರ್ ಕ್ಯೂಬ್. ಅಂದ್ರೆ ಇದನ್ನ ನಾವು 11⁻³ ಅಂತ ಬರೀಬಹುದು. a³ = 11⁻³ ಅಂದ್ರೆ a = 11 ಸೆಂಟಿಮೀಟರ್ ಕ್ಯೂಬ್. ಅಂದ್ರೆ ಪ್ರತಿಯೊಂದು ಬಾಹುವಿನ ಉದ್ದ, ಅಂಚಿನ ಉದ್ದ ಎಷ್ಟು, 11 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಇನ್ನು 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಒಂದು ಆಯತದ ಯಾವುದಾದರೊಂದು ಬಾಹುವಿನ ಮೇಲೆ ತಿರುಗಿಸಿದಾಗ ಉಂಟಾಗುವ ಘನಾಕೃತಿ ಯಾವುದು ಅಂದ್ರೆ ಅದು ಸಿಲಿಂಡರ್ ಅನ್ನುವಂಥದ್ದು. ಆಯತ ಘನಾಕೃತಿ ಯಾವುದಾದರೊಂದು ಬಾಹುವಿನ ಮೇಲೆ ಅದು ತಿರುಗಿಸಿದಾಗ ಉಂಟಾಗಿರುವಂತಹ ಘನಾಕೃತಿ ಯಾವುದು ಅಂದ್ರೆ ಅದು ಸಿಲಿಂಡರ್ ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ CRP, BRP, ECU ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಗಾಗಿ ಈ ಒಂದು ಘಟಕ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಇದೆ. ಹಾಗಾಗಿ ಈ ಘಟಕದಲ್ಲಿ 20 ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡಿದ್ದೇನೆ. ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಬೇಕಾದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನೀವು ನನಗೆ ಮಾಡಿರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ತಾವು ಈ ವಿಡಿಯೋವನ್ನ ಇಲ್ಲಿವರೆಗೆ ಅಂದ್ರೆ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.